ಹೆದ್ದಾರಿಯಲ್ಲಿ ಉಕ್ಕಿನ ಬೇಲಿ, ಕಂಬ ಕದಿಯುವ ಗ್ಯಾಂಗ್ ಸಕ್ರಿಯ. ಮೈಸೂರು ಮತ್ತು ಬೆಂಗಳೂರು ಪ್ರವೇಶ ನಿಯಂತ್ರಿತ ಹೆದ್ದಾರಿಯಲ್ಲಿ ಉಕ್ಕಿನ ಬೇಲಿಗಳು ಹಾಗೆ ವಿದ್ಯುತ್ ಕಂಬಗಳು, ವಿಷನ್ ಬ್ಯಾರಿಯರ್ ಬ್ರಿಗೇಡ್ಗಳು ಹಾಗೆ ಫಲಕಗಳು ಈಗ ಕೆಲವು ಸ್ಥಳೀಯ ಗ್ಯಾಂಗ್ಗಳ ಕಣ್ಣಿಗೆ ಗುರಿಯಾಗಿದೆ. ಹೆದ್ದಾರಿಯಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಗ್ಯಾಂಗ್ಗಳು ಗ್ಯಾಸ್ ಕರ್ಟನ್ಗಳು ಹಾಗೆ ಇತರ ಹೈಟೆಕ್ ಉಪಕರಣಗಳನ್ನ ಬಳಸಿ ರಾತ್ರಿಯಲ್ಲಿ ಈ ವಸ್ತುಗಳನ್ನ ಕತ್ತರಿಸಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಈ ರೀತಿಯ ಕಳ್ಳತನ ತಿಂಗಳುಗಳಿಂದ ನಡೀತಾ ಇದ್ರೂ ಕೂಡ ಇದನ್ನ ತಡೆಯಲು ಪೊಲೀಸರು ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಆರಂಭದಲ್ಲಿ ಗ್ರಾಮಸ್ಥರು ಹೆದ್ದಾರಿಯನ್ನ ದಾಟಿ ತಮ್ಮ ಹೊಲಗಳಿಗೆ ಹೋಗಲು ಉಕ್ಕಿನ ಬೇಲಿಯನ್ನ ತೆಗಿತಾ ಇದ್ದಾರೆ ಅಂತ ನಂಬಲಾಗಿತ್ತು. ಆದರೆ ಇತ್ತೀಚೆಗೆ ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿಯ ನಡುವೆ ಹೆದ್ದಾರಿಯಲ್ಲಿ ಈ ರೀತಿಯ ಕಳ್ಳತನ ನಡೆದಿರುವಂತದ್ದು ಬೆಳಕಿಗೆ ಬಂದಿದೆ. ಹಲವೆಡೆ ಸೂಚನಾ ಫಲಕಗಳು, ಬ್ಲಿಂಕರ್ಸ್ಗಳು ಹಾಗೆ ವಿಷನ್ ಬ್ಯಾರಿಯರ್ ಕಣ್ಮರೆಯಾಗಿರುವುದರಿಂದ ವಾಹನ ಸವಾರರು ರಾತ್ರಿಯ ವೇಳೆಯಲ್ಲಿ ಹೆದ್ದಾರಿಯನ್ನ ಪ್ರವೇಶಿಸಲು ಹೊರಬರಲು ಕಷ್ಟಪಡ್ತಾ ಇದ್ದಾರೆ. ಇದರಿಂದ ಅನೇಕ ಅಪಘಾತಗಳು ಸಂಭವಿಸ್ತಾ ಇದೆ ಅಂತ ಮೂಲಗಳು ತಿಳಿಸಿದೆ. ಕಾಮಗಾರಿಯನ್ನ ನಿರ್ವಹಿಸಿದ ಖಾಸಗಿ ಸಂಸ್ಥೆ ಹಾಗೆ ಎನ್ಎಚ್ಐನ ಹಲವು ದೂರುಗಳು ನೀಡಿದ್ರು ಕೂಡ ಪೊಲೀಸರು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಮೂಲಗಳು ತಿಳಿಸಿದೆ. ಪೊಲೀಸರ ನಿಷ್ಕ್ರಿಯತೆಯಿಂದಾಗಿ ದರೋಡೆಕೋರರು ಮನಬಂದಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾರಾದ್ರೂ 30 ಅಡಿ ಉಕ್ಕಿನ ಕಂಬವನ್ನ ಹೇಗೆ ಕತ್ತರಿಸಬಹುದು? ಇದನ್ನ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳಿಂದ ಮಾಡಲಾಗುವುದಿಲ್ಲ. ಕೆಲ ಸಂಘಟಿತ ಗ್ಯಾಂಗ್ಗಳು ಹೆದ್ದಾರಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಮದ್ದೂರಿನ ರವಿಯವರು ಹೇಳಿದ್ದಾರೆ. ಕೆಲವು ಹಳ್ಳಿಗಳ ರಸ್ತೆಗಳ ಮೂಲಕ ಕೈತಪ್ಪಿಸಿಕೊಳ್ತಾ ಇದ್ದಂತಹ ರಸ್ತೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಮತ್ತೆ ಬೀದಿ ದೀಪಗಳು ಇಲ್ಲದಿರುವುದು ದರೋಡೆಕೋರರ ಪಾಲಿಗೆ ವರದಾನವಾಗಿದೆ. ರಸ್ತೆ ಬದಿಯ ಹೋಟೆಲ್ಗಳು, ಡಾಬಾಗಳು ಹಾಗೆ ಮೊಬೈಲ್ ಕ್ಯಾಂಟೀನ್ಗಳನ್ನ ನಡೆಸ್ತಾ ಇರುವಂತಹ ಜನರು ತಮ್ಮ ಆವರಣಗಳಿಗೆ ಹೋಗಲು ಅನುಕೂಲವಾಗುವಂತೆ ಉಕ್ಕಿನ ಬೇಲಿಯನ್ನ ಕೂಡ ಕತ್ತರಿಸಿದ್ದಾರೆ. ಗ್ಯಾಂಗ್ಗಳು ಹೆದ್ದಾರಿಯನ್ನ ಪ್ರವೇಶಿಸಲು ಮತ್ತು ನಿರ್ಗಮಿಸಲು ಈ ಸ್ಥಳಗಳನ್ನ ಬಳಸಿಕೊಳ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ. ರಸ್ತೆಯನ್ನ ದಾಟಲು ಉಕ್ಕಿನ ಬೇಲಿಗಳನ್ನ ಕಡಿದು ಹಾಕಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಹೆದ್ದಾರಿ ಆಸ್ತಿ ಕಳ್ಳತನವನ್ನ ತಡೆಯಲು ಎನ್ಎಚ್ಐನ ಅಧಿಕಾರಿಗಳು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು. ಹಾಗೆ ಪ್ರತಿ 25 ಕಿಲೋಮೀಟರ್ಗೆ ಪೊಲೀಸ್ನ ಔಟ್ಸ್ಟೇಷನ್ಗಳನ್ನ ಸ್ಥಾಪಿಸಬೇಕು ಅಂತ ಮೈಸೂರಿನ ನಿವಾಸಿಯಾಗಿರುವಂತಹ ವಾಸು ಅವರು ಹೇಳಿದರು. ಹೆದ್ದಾರಿಯ ಉದ್ದಕ್ಕೂ ಉಕ್ಕಿನ ಬೇಲಿಗಳನ್ನ ಸರಿಪಡಿಸಲು ಗುತ್ತಿಗೆದಾರರಿಗೆ ತಿಳಿಸಲಾಗಿದೆ ಅಂತ ಎನ್ಎಚ್ಐನ ಕಾರ್ಯಪಾಲಕ ಇಂಜಿನಿಯರ್ ರಾಹುಲ್ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಕಳ್ಳತನವನ್ನ ತಡೆಯಲು ಪೊಲೀಸ್ ಮತ್ತು ಸೆಸ್ಕಾಂ ಅಧಿಕಾರಿಗಳನ್ನ ಕೋರಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.